ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಫೀಕ್ ಅಂತೇಳಿ. ನಾನು ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಎಂಬ ಊರಿನಲ್ಲಿ ಇರೋದು. ನನಗೀಗ ಕಿಡ್ನಿ ಫೇಲ್ಯೂರ್ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಡಯಾಲಿಸಿಸ್ ಮಾಡ್ತಾ ಬರ್ತಾ ಇದ್ದೀನಿ. ನನಗೆ ಇಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ, ಪ್ರವೀಣ್ ಸರ್ ಅಂತೇಳಿ. ಅವರು ಒಳ್ಳೆ ಡಾಕ್ಟ್ರು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ 4 ವರ್ಷ ಆಯಿತು ಡಯಾಲಿಸಿಸ್ ಮಾಡೋದು. ಈಗ 1 ವಾರ ಆಯ್ತಷ್ಟೇ 2 ಕಿಡ್ನಿ ಟ್ರಾನ್ಸ್ಫರ್ ಆಗಿ ಈಗ ಚೆನ್ನಾಗಿದ್ದೀನಿ. ICU ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿ ಇಲ್ಲಿ ಅಷ್ಟೇ ಸಿಸ್ಟರ್ ಅವರಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಏನು ತೊಂದರೆ ಇಲ್ಲ, ಸ್ಕೂಪಿಂಗ್ ಅಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮತ್ತೆ ಒಳ್ಳೆ ನೀಟ್ನೆಸ್ ಇದೆ ಹಾಸ್ಪಿಟಲ್, ಒಳ್ಳೆ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿ ಬರ್ತಾ ಇದೆ, ಏನು ತೊಂದರೆ ಏನಿಲ್ಲ. ಡಯಾಲಿಸಿಸ್ ಮಾಡೋ ಟೈಮಲ್ಲಿ ನೀರಲ್ಲಿ ಕಂಡುಕೊಂಡಿತ್ತು. ಮುಂದಿನ ಡಾಕ್ಟರ್ ಪ್ರಕಾರ ಒಂದು 1/2 ಲೀಟರ್ ನೀರು, ಎಲ್ಲ ಲಿಕ್ವಿಡ್ ಸೇರಿ 1/2 ಲೀಟರ್ ನೀರು ಕುಡಿತಾ ಇದ್ದಾರೆ. ಇವಾಗ ಪರವಾಗಿಲ್ಲ, ಇವಾಗ ಮಾಮೂಲಿ ಥರ 4 ಲೀಟರ್ ನೀರು ಕುಡಿತಾ ಇದ್ದಾರೆ. ಏನು ತೊಂದರೆ. ಹಾಸ್ಪಿಟಲ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಎಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮತ್ತೆ ಸಿಸ್ಟರ್ ಅವರು, ಮತ್ತೆ ಸ್ಕೀಪಿಂಗು, ಮತ್ತೆ ಡಾಕ್ಟರ್ ಅವರು ಎಲ್ಲರೂ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮತ್ತೆ ನಮ್ಮದು ಸುಧಾ ಮೇಡಮ್ ಇದ್ದಾರೆ, ಅವರು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಏನು ತೊಂದರೆ ಏನಿಲ್ಲ. ನಮಗೆ ನಾವು 4 ವರ್ಷ ಆಯಿತು ಈಗ ವೇಟ್ ಮಾಡ್ತಾ ಇರೋದು ಕಿಡ್ನಿಗೆ. ಈಗ ಸದ್ಯಕ್ಕೆ ಆಗಿದೆ, ಏನು ತೊಂದರೆ ಏನಿಲ್ಲ. ಪ್ರವೀಣ್ ಸಾರಿಗೆ ಮತ್ತು ಸುಧಾ ಮೇಡಮ್ಗೆ, ಇದೇ ಥರ ಅಪೋಲೋ ಹಾಸ್ಪಿಟಲ್ಗೆ ತುಂಬ ಧನ್ಯವಾದ.